ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣಗಳು. ನೀವು ನೋಡ್ತಾ ಇರೋದು 24. ಎಲ್ಲ ನಮ್ಮ ಬಂದೋಬಸ್ತಿ ಸರಿಯಾಗಿ ಮಾಡಿಬಿಡ್ಯಾರು. ಪೂಜೆ ಕರೆದವ್ರಿ ಪೂಜಾರಿಗಳನ್ರಿ ನಮ್ಮ ಜಿಲ್ಲೆ ಸಾಹೇಬರು ಇವರು ಜಾವೀದ್ ಮುತಾಬಿಕ್ ಸರ್ ಅವ್ರ ನೇತೃತ್ವದಾಗ ಎಲ್ಲ ಸರಿಯಾಗಿ ಎಲ್ಲ ಅನುಕೂಲ ಮಾಡಿ ಎಲ್ಲ ಬಂದೋಬಸ್ತಿ ಮಾಡಿಬಿಡ್ಯಾರ. ತಮ್ಮ ಹೆಸರು ರೀ? ಸುರೇಶ್ ಕೆಲ್ಲೂರಿ ಅಂತ. ನಮಸ್ಕಾರ ರೀ. ಇದು ನಮ್ಮ ಹತ್ರಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಕಾರ್ಯಕ್ರಮ. ಇದು ಮೊದಲಿಂದ ಒಂದು ತಲಾಂತರದಿಂದ ಹಿಂದಿಂದ ಒಂದು ವೀರಭದ್ರೇಶ್ವರ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದ್ದರೆ ಇದು ನಮ್ಮ ಹತ್ತರಿಗೆ ಹಾಗೂ ಯಮಕಮಡಿ, ಆನಂದಪುರ, ಇಂದಿರಾನಗರ ಈ ಸುತ್ತಮುತ್ತಲಿನ ಎಲ್ಲ ಊರುಗಳಿಗೆ ಒಂದು ಆರಾಧ್ಯ ದೈವ. ಇದು ಮೊದಲೆಲ್ಲ ತೇರಿತ್ತಂತಾರೆ, ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು. ನಮ್ಮ ಅಜ್ಜ ಮುತ್ತಾಜುಗಳೆಲ್ಲ ಕಟ್ಟಿ ಕೂತೆಲ್ಲ ಮಾತಾಡೋದು ನಾವು ಕೇಳಿದ್ರಿ. ನಮ್ಮ ಅಪ್ಪಗಳು ಅಜ್ಜಗಳು ಅವರೆಲ್ಲ ಕೇಳಿದ್ದ ಮೊದಲೊಂದು ತೇರು ಎತ್ತಂತಾರೆ. ಅದೇನೋ ಒಂದು ಕಾರಣದಿಂದ ಅದು ತೇರೊಂದು ಜಗೋದೆಲ್ಲ ಬಿಟ್ಟು ಅದೇನೋ ಹಾಳಾಯ್ತು. ಎಷ್ಟೋ ಭಾಳ ವರ್ಷ ಆಯ್ತು ಅದು ಅಜ್ಜಗಳೆಲ್ಲ ಮಾತಾಡ್ತಿದ್ರು. ಅದಾದಮೇಲೆ ಈಗ ಕೆಲವಾರು ವರ್ಷಗಳ ಹಿಂದೆ ಅಂದರೆ ಒಂದು 2018 ಅಲ್ರಿ, 2018-19 ರೀ ಊರಿನ ಹಿರಿಯರೆಲ್ಲ ಕೂಡಿ ಒಂದು ತೀರ್ಮಾನ ಮಾಡಿರಿ. ಮೊದಲೇನು ವೀರಭದ್ರೇಶ್ವರ ಅಜ್ಜಂದು ಏನು ತೇರಿತ್ತಲ್ಲ ಅದ್ರ ಮತ್ತು ನಾವು ಪುನರ್ ನಿರ್ಮಾಣ ಮಾಡೋಣ, ಊರಾಗ ಒಂದು ಚಂದ ಜಾತ್ರೆ ಮಾಡೋಣ ಅಂತೇಳಿ ಒಂದು ತೀರ್ಮಾನ ಮಾಡಿ ಎಲ್ಲ ಹಿರಿಯರು ಕೂಡಿ ಒಂದು ನಿರ್ಣಯ ಮಾಡಿ ಊರಾಗ ಎಲ್ಲರೂ ಏನು ಸಾಧ್ಯ ಐತಿ ಅದನ್ನೆಲ್ಲ ದಿನಿ ಕೊಟ್ಟು ಎಲ್ಲರೂ ಸಹಕಾರದಿಂದ ಒಂದು ಮಹಾರಥ ಒಂದು ತಯಾರಾತ್ರಿ. ಅವತ್ತಿಂದ್ರೆ ಇದು ಒಂದು 8ನೇ ವರ್ಷ ರೀ. ಈಗ ಮಹಾರಥೋತ್ಸವ ನಿರಂತರವಾಗಿ ಜರುಗ್ತಾ ಬಂದಿದ್ದಾರೆ. ಇದು ಪ್ರತಿ ವರ್ಷ ಪದ್ಧತಿ ಪ್ರಕಾರ ರವಿವಾರ ದಿನ ಸ್ಟಾರ್ಟ್ ಆಯ್ತು ರೀ. ಆಮೇಲೆ ಸೋಮವಾರ ಮಹಾಪ್ರಸಾದ, ಮಂಗಳವಾರ ಮಹಾರಥೋತ್ಸವ ಕಾರ್ಯಕ್ರಮ ಇವೆಲ್ಲ ಮಾಡ್ತೀವಿ ರೀ. ಮತ್ತು ಇದನ್ನು ಈ ಥರದ ಹೆಚ್ಚಿನ ಮಾಹಿತಿ ಎಲ್ಲ ನಮ್ಮ ಊರಿನ ಹಿರಿಯರು, ನಮ್ಮ ಹತ್ತರಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಮಹಾದೇವ್ ಪಟೋಳಿ ಅವರ ಹೇಳ್ತಾರೆ ರೀ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ನಮ್ಮ ಗ್ರಾಮ ದೇವತೆ ಆದಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಒಂದು ರಥೋತ್ಸವ ಕಾರ್ಯಕ್ರಮ ನಾಳೆ ನೆರವೇರ್ತಾ ಇದೆ. ನಾವು ಸುಮಾರು ಬಹಳ ವರ್ಷಗಳಿಂದ ನಮ್ಮ ಹಿರಿಯರ ಸಹಿತ ಹೇಳ್ತಿದ್ದರು, ಮೊದಲು ನಮ್ಮಲ್ಲೇ ತೇರಿತ್ತು, ನಾವು ರಥೋತ್ಸವ ಮಾಡ್ತಿದ್ದು ಅಂಥೇಳಿ. ಅದು ಮಧ್ಯದಲ್ಲಿ ನಿಂತು ಬಿಟ್ಟಿತ್ತು, ಯಾವುದೇ ಒಂದು ಕಾರಣಕ್ಕಾಗಿ ನಿಂತು ಬಿಟ್ಟಿತ್ತು. ಈಗ ನಮ್ಮ ಗ್ರಾಮದ ಹಿರಿಯರು ಹಾಗೂ ಯುವಕರು ಸೇರಿ ಮತ್ತೆ ಒಂದು 5 ವರ್ಷದ ಹಿಂದೆ ರಥವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ರಥೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತು ನಮ್ಮ ಗ್ರಾಮದ ಒಂದು ವಿಶೇಷ ಅಂತಂದರೆ ನಮ್ಮ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಬಹಳ ಇತಿಹಾಸ ಇದೆ. ಆ ಇತಿಹಾಸದ ಪ್ರಕಾರ ನಾವು ಸಹಿತ ನಮ್ಮ ಹಿರಿಯರು ಸಹಿತ ಮುಂದುವರ್ಸ್ಕೊಂಡು ಬಂದಿದ್ದಾರೆ, ನಾವು ಸಹಿತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ಮುಂದೆ ಸಹಿತ ನಮ್ಮ ಗ್ರಾಮ ದೇವರನ್ನು ನಾವು ಇದೇ ರೀತಿ ಆರೈಸ್ತಾ ರಥೋತ್ಸವವನ್ನು ಮಾಡ್ತಾ ಮುಂದೆ ಸಾಗ್ತೇವೆ ಅಂತೇಳಿ ಇಷ್ಟಪಟ್ಟಿದ್ದೀವಿ. ಇದು ಸುಮಾರು ಪುರಾತನ ಕಾಲದ ಮಂದಿರ, ಆದರೆ ವಿಶೇಷವಾಗಿ ಸುಮಾರು ಒಂದು 65 ವರ್ಷದಿಂದ ಇಲ್ಲಿವರೆಗೆ ನಮ್ಮ ಹಿರಿಯರಿಂದ ಇಲ್ಲಿವರೆಗೆ ನಾವು ಕೇಳ್ತಾ ಬಂದಿದ್ದೀವಿ, ನೋಡ್ತಾ ಬಂದಿದ್ದೀವಿ. ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲ ರೀ, ನಮ್ಮ ಸ್ವಂತನ ನಮ್ಮದು ದೇವಸ್ಥಾನ ಇದು.
ಇದು ಸುಮಾರು 65 ವರ್ಷಗಳ ಹಿಂದೆ ನಮ್ಮ ಈ ಇದ್ದಂಥ ಮೂರ್ತಿಯನ್ನು ನಿರ್ಮಾಣ ಮಾಡಿ ಒಬ್ಬರು ಬಹಳ ವಿದ್ಯಾವಂತರು ನಮ್ಮ ಮಣಗುತ್ತಿ ಅವರಿದ್ದರು, ಒಬ್ಬರು ಶಿಲ್ಪಕಾರರು ಚಂದ್ರು ಅಂಥೇಳಿ, ಅವರು ನಿರ್ಮಾಣ ಮಾಡಿ ಕೊಟ್ಟದ್ದು. ಸುಮಾರು 65 ವರ್ಷಗಳ ಆಯ್ತು, ಈಗ ಪೂರ್ಣ ಆಯಿತು. ಇವತ್ತಿನ ಸಹಿತ ಅದೇ ಮೂರ್ತಿಯನ್ನು ನಾವು ಅಲಂಕರಿಸ್ತಾ ಇವತ್ತಿನ ದಿವಸ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೇವೆ. ಭಾಳಷ್ಟು ಕಾರ್ಯಕ್ರಮಗಳಾಗ್ತವೆ ನಮ್ಮ ದೇವಸ್ಥಾನದಲ್ಲಿ. ಭಾಳಷ್ಟು ಗುಗ್ಗಳೋತ್ಸವ ನಡೀತವೆ, ಮದುವೆ ಕಾರ್ಯಕ್ರಮಗಳು ನಡೀತವೆ, ಇನ್ನಿತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸಹಿತ ಇಲ್ಲಿ ನಿರಂತರವಾಗಿ ನಡೀತಾ ಇರ್ತವೆ. ಹಾಂ, ವಾರ್ಷಿಕ ಜಾತ್ರೆ ಅಂತ ಇದೆ. ಇದು 3 ದಿವಸ ಇರ್ತದೆ. ರವಿವಾರ, ಸೋಮವಾರ, ಮಂಗಳವಾರ ಈ ರೀತಿ ಇಡ್ತೀವಿ ನಾವು ಯುಗಾದಿ ನಂತರ ಯಾವ ಸೋಮವಾರ ಬರ್ತದಲ್ಲ ಆ ಸೋಮವಾರ ದಿವಸ ನಾವು ಮಹಾಪ್ರಸಾದನ ಇಟ್ಕೊತ ವ್ಯವಸ್ಥೆನ ಮಾಡಿರ್ತೀವಿ. ಆ 3 ದಿವಸ ಮಹಾಪ್ರಸಾದ ಭಕ್ತರಿಂದ ಇರ್ತದೆ. ಎಲ್ಲ ಭಕ್ತರು ಇಲ್ಲ, ಭಕ್ತರು ಕೊಡ್ತಾರೆ, ಭಕ್ತರು ಪ್ರಸಾದವನ್ನು ಮಾಡಿಸ್ತಾರೆ. ಹಿರಿಯ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ ಮಾಡ್ತಾರೆ. ಶನಿವಾರ ದಿವಸ ನಿನ್ನೆ ದಿವಸ ನಮ್ಮ ಹಾಲ್ದರ್ ಮಠ ಸಿದ್ದಯ್ಯ ಹಾಲ್ದರ್ ಮಠ ಅಂಥೇಳಿ ಪ್ರಸಾದವನ್ನು ಮಾಡಿಸಿದರು. ಇವತ್ತು ಎಲ್ಲ ಭಕ್ತರ ಅಂದರೆ ಊರಿನ ವತಿಯಿಂದ ಇವತ್ತಿನ ದಿವಸ ಪ್ರಸಾದ ನಡೀತದೆ. ನಾಳೆ ಸಿದ್ದಪ್ಪ ಪಟ್ಟಣ ಶೆಟ್ಟಿ ಅಂಥೇಳಿ ಅವರು ಪ್ರಸಾದವನ್ನು ಮಾಡ್ತಿರ್ತಾರೆ. ಭಾಳಷ್ಟು ಪ್ರಭಾವ ಇದೆ. ಇಲ್ಲ, ಅದೇನೂ ಇಲ್ಲ. ಅವ್ರ ಮನುಷ್ಯನಾಗಿನ ಭಕ್ತಿ ಹಾಂ, ಎಲ್ಲರೂ ಭಕ್ತಿಪೂರ್ವಕ ನಡೀತಾ ಇರ್ತದೆ. ಅಂದರೆ ಇಲ್ಲ ಹಲವಾರು ಜನ ಹೇಳ್ತಾರ್ರಿ, ಯಾರು ತಮ್ಮ ಮನುಷ್ಯನಾಗ ಏನೋ ಬೇಡ್ಕೊಂಡ್ರು ಅವೆಲ್ಲ ಬಹಳಷ್ಟು ವಿಶೇಷ ಇದೆ. ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಬಹಳ ದೊಡ್ಡ ವಿಶೇಷ ಇದೆ. ಹತ್ತರಿಗೆ ಊರ ದೇವರು. ನಾವು ಮಹಾದೇವ ಪಟ್ವಳ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಓಕೆ ಸರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.